ಅಪ್ಪಾಜಿ, ಈ ಸೌಬರ ರಾಜ ಶಕುನಿಯನ್ನು ಆಶೀರ್ವದಿಸಿ, ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ. ಸೋಬರ ರಾಜ ಶಕುನಿ, ಏಕೆ ಮೌನವಾದ ಶಕುನಿ? ದುರ್ಯೋಧನನ ಹಿಡಿಕೂಳಿಗೆ ವಶನಾಗಿ ನೀನು ನಿನ್ನ ಸಹೋದರನಿಗೆ ಕೊಟ್ಟ ಮಾತೇನಾಯಿತು? ದುರ್ಯೋಧನನ ಹಿಡಿಕೂಳಿಗೆ ವಶನಾಗಿ ನೀನು ನಿನ್ನ ಸಹೋದರನಿಗೆ ಕೊಟ್ಟ ಮಾತೇನಾಯಿತು? ಆ ನಿನ್ನ ಸಹೋದರನ ಪ್ರೇತ ಅಣ್ಣ ಅಣ್ಣ ಎಂದು ಕೂಗುತ್ತಿರುವ ಶಬ್ದವು ನಿನಗೆ ಕೇಳಿಸದೆ ಶಕುನಿ? ಏಕೆ ಮೌನವಾಗಿರುವ ಶಕುನಿ? ಏನಾಯಿತು ನಿನ್ನ ಸಮಾಚಾರ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಸಮಾಚಾರ ಶಕುನಿ? ಈ ಸೌಬರ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲ ಗೆಳೆಯುತ್ತಿರುವ ಹಲವು ಮರುಳುಗಳೇ ಸತ್ತು. ಏಕೀ ಕುಂಸಿ ಭಗವತ್ಪೂರ್ವಕ ಕಂಠದ ಕರ್ಕಶ ಕೇಟೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೊಳ್ಳುತ್ತಿರುವ ಪ್ರಚಂಡ ಚಂಡಮಾರುತದ ತಾಂಡವನೃತ್ಯ. ಅಖಂಡ ಭರತ ಖಂಡಕ್ಕೆ ಸ್ವಾಗತಿಸಿ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬರ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ಓ ನನ್ನ ಗಾಂಧಾರ ನಿಶ್ಚಯಕ್ಕೆ ಕಾರಣಕರ್ತನಾದ ದುರ್ನೀತ ದುರ್ಜಾತ ದುರ್ಯೋಧನನೇ, ಹೇಳು. ಅಂದು ಅಂದು ನಿನ್ನ ಎತ್ತಮ್ಮನ ಸಹೋದರನೆಂಬುದನ್ನೇ ಮರೆತು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನಪಿಸಿಕೊಂಡರೆ ಅಪ್ಪ ನನ್ನ ದೇಹವೇ ಕಂಪಿಸುತ್ತಿರುವುದು, ನನ್ನ ಕೈಕಾಲುಗಳೇ ಕಂಪಿಸುತ್ತಿರುವುದು, ನೂರಾರು ಕೀಟಗಳು ನನ್ನ ಈ ಎದೆಯನ್ನೇ ಇದಂತೆ ಭಾಸವಾಗುತ್ತಿರುವುದು ದುರ್ಯೋಧನ. ನನ್ನ ಈ ಎದೆಯನ್ನೇ ಇದಂತೆ ಭಾಸವಾಗುತ್ತಿರುವುದು ದುರ್ಯೋಧನ. ಅಂದು 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 ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ದಿನಕ್ಕೊಂದು ಹಿಡಿ ಅನ್ನ, ದಿನಕ್ಕೊಂದು ಒಳವೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ? ನೀನು ನೀಡುತ್ತಿದ್ದ ಈ ಅನ್ನ ಒಳಲು ನೀರಿನಿಂದ ನಮ್ಮಗಳ ಅತಿವು ನೀಗುತ್ತಿರಲಿಲ್ಲ. ಆಗ ಆಗ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ಎಲೆಗೆತ್ತು ಅವರೆಲ್ಲರೂ ಹಸಿವಿನ ಆಕ್ರಂದನದಿಂದ ನರಳಿ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ
ಭೂಮಂಡಲದೊಳಗಂಡ ಕೀರ್ತಿ ಕುಳತಾವು ಕೂಡಿದ ನಿತ್ಯ ಸಸ್ಯ ಶಾವರ ಜೈವನ ಜೈವನ ಕೈನರ್ಪಿತ ಸಹಸ್ರಗಾಮನ ವಿಸ್ತೀರ್ಣವಾದ ಈ ಶತಕೋಮಗಳನ್ನು ಶಬರಿನಾಮಾಂಕಿತನಾದ ನಾನು ಕುಟಿಲ ಕುಸ್ತಿನ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಹೊರಡಿಗೆ ಹೊರಡಿನ ಆಜ್ಞವನ್ನು ಹಾಕುವುದು ಸತ್ಯ. ಇದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ದುರ್ಯೋಧನ, ನೋಡು ನೋಡು ಈ ದಾರುಣ ದೃಶ್ಯವನ್ನು. ಈ ದಾರುಣ ದೃಶ್ಯವು ನನ್ನ ಈ ಸ್ಮೃತಿ ಪಟಲದಲ್ಲಿ